ಎಷ್ಟು ನಂಬರ್ ಆಫ್ ಹಾಲ್ಸಲ್ಲಿ ಈ ನಿಮ್ಮ ಚಿತ್ರ ಪ್ಲೇ ಆಗುತ್ತೆ ಅನ್ನೋದನ್ನ ಡಿಸೈಡ್ ಮಾಡೋದು ಯಾರು? ಒಬ್ಬ ಒಳ್ಳೆ ಡಿಸ್ಟ್ರಿಬ್ಯೂಟರು ತುಂಬ ಅವಶ್ಯಕ. ಡಿಸ್ಟ್ರಿಬ್ಯೂಟ್ರು ಏನೇನು ಕೆಲಸ ಮಾಡಬೇಕು ಅನ್ನೋದು ಡಿಸೈಡ್ ಮಾಡಬೇಕಾಗಿರೋದು ಪ್ರೊಡ್ಯೂಸರ್. ಡಿಸ್ಟ್ರಿಬ್ಯೂಟ್ರ್ ಯಾಕೆ ತುಂಬ ಮುಖ್ಯ ಆಗ್ತಾರೆ ಅಂದರೆ ಅವ್ರಿಗೆ ಇದ್ರ ನಾಲೆಡ್ಜ್ ಇದೆ. Investing in cinemas without cinema knowledge is injurious to you, your family, and the audience too. अन्नदाता सुखी भव. ಅನ್ನದಾತ ಸುಖೀ ಭವ. ಇವತ್ತು ನಾನು ಮಾತಾಡೋಕೆ ಹೊರಟಿರೋದು ಡಿಸ್ಟ್ರಿಬ್ಯೂಷನ್ ಬಗ್ಗೆ. ಡಿಸ್ಟ್ರಿಬ್ಯೂಷನ್ ಅಂದರೆ ಏನು? ಇವಾಗ ಮದುವೆ ಹಾಲ್ ರೆಡಿ ಇದೆ ಸ್ವಾಮಿ, ಗಂಡು ಹೆಣ್ಣು ರೆಡಿ ಇದ್ದಾರೆ, ಗಂಡು ಹೆಣ್ಣವ್ರ ಅಪ್ಪ ಅಮ್ಮ ರೆಡಿ ಇದ್ದಾರೆ, ಪುರೋಹಿತರು ರೆಡಿ ಇದ್ದಾರೆ. ಬಂಧು ಮಿತ್ರರು ಬರಬೇಕಲ್ವಾ ವೀಕ್ಷಣೆ ಮಾಡೋಕ್ಕೆ. ಅದಕ್ಕೆ ಇನ್ವಿಟೇಷನ್ ರೆಡಿ ಮಾಡಿದ್ದೀರಾ, ಇನ್ವಿಟೇಷನ್ ಹಂಚಿದ್ದೀರಾ, ಅಂದರೆ ನಿಮ್ಮ ಪ್ರಮೋಷನ್ಸಲ್ಲೆಲ್ಲ ಮಾಡಿದ್ದೀರಾ. ಬಟ್ ಎಷ್ಟು ನಂಬರ್ ಆಫ್ ಹಾಲ್ಸಲ್ಲಿ ಈ ನಿಮ್ಮ ಚಿತ್ರ ಪ್ಲೇ ಆಗುತ್ತೆ ಅನ್ನೋದನ್ನ ಡಿಸೈಡ್ ಮಾಡೋದು ಯಾರು? ಪ್ರೊಡ್ಯೂಸರ್ನೇ. ಅನ್ನದಾತರೇ ಪ್ರೊಡ್ಯೂಸ್ ಮಾಡಿರೋದು, ಅವರೇ ಡಿಸೈಡ್ ಮಾಡೋದು. ಆದರೆ ಯಾರ ಜೊತೆ ಕೂತ್ಕೊಂಡು ಡಿಸೈಡ್ ಮಾಡ್ತೀರಾ? ಡಿಸ್ಟ್ರಿಬ್ಯೂಟ್ರ್ ಜೊತೆ ಕೂತ್ಕೊಂಡು ಡಿಸೈಡ್ ಮಾಡ್ತೀರಾ. ಒಬ್ಬ ಒಳ್ಳೆ ಡಿಸ್ಟ್ರಿಬ್ಯೂಟರು ತುಂಬ ಅವಶ್ಯಕ. ಏನಕ್ಕೆ ಅಂದರೆ ಅವ್ರಿಗೆ ಲಿಂಗ್ವಿಸ್ಟಿಕ್ ಥಿಯೇಟರ್ಸ್, ಅಂದರೆ ಯಾವ್ಯಾವ ಭಾಷೆ ಎಲ್ಲೆಲ್ಲಿ ಹಾಕಿದ್ರೆ ಕ್ಲಿಕ್ ಆಗುತ್ತೆ ಸಿನಿಮಾ, ಯಾವ್ಯಾವ ಭಾಷಾವಾರು ಥಿಯೇಟ್ರ್ಗಳು. ಅಂದರೆ ತೆಲುಗು ಸಿನಿಮಾ ನೋಡೋಕ್ಕೆ ಒಂದು ಸೆಂಟ್ರ್ ಇರುತ್ತೆ, ಕನ್ನಡ ಸಿನಿಮಾ ನೋಡೋಕ್ಕೆ ಒಂದು ಸೆಂಟ್ರ್ ಇರುತ್ತೆ, ತಮಿಳು, ಮಲಯಾಳಮು, ಹಿಂದಿ, ಇಂಗ್ಲೀಷು ನೋಡೋಕ್ಕೆ ಒಂದೊಂದು ಸೆಂಟ್ರ್ಗಳಿರುತ್ತೆ. ಸೊ ಆ ಸೆಂಟರ್ಸ್ನ ಡಿಸೈಡ್ ಮಾಡೋದು ಯಾರು? ಡಿಸ್ಟ್ರಿಬ್ಯೂಟ್ರುಗಳು ಡಿಸೈಡ್ ಮಾಡ್ತಾರೆ. ಅವ್ರಿಗೆ ಗೊತ್ತು ಎಲ್ಲಿ ಯಾವ ಸಿನಿಮಾ ಹಾಕಿದ್ರೆ ಓಡುತ್ತೆ ಅಂತ. ಸೊ ನಿಮ್ಗೆ ಅದರಲ್ಲಿ ಸಲಹೆ ಕೊಡ್ತಾರೆ ಅವರು. ಹೇಗೆ ವರ್ಕ್ ಆಗುತ್ತೆ ಇದು ಡಿಸ್ಟ್ರಿಬ್ಯೂಷನ್ನು? ಡಿಸ್ಟ್ರಿಬ್ಯೂಷನ್ ಅಂದರೆ ಡಿಸ್ಟ್ರಿಬ್ಯೂಟ್ರಿಗೆ ನಾವು ಏನು ಪೇಮೆಂಟ್ ಕೊಡಬೇಕಾಗುತ್ತೆ? ಸಾರ್ ಮಾರ್ಕೆಟಲ್ಲಿ ವಿಚಾರಿಸ್ತೀವಿ ಸಾರ್, ಒಬ್ಬೊಬ್ಬರು 30 ಲಕ್ಷ ಅಂತಾರೆ, ಒಬ್ಬರು 25 ಅಂತಾರೆ, ಒಬ್ಬರು 20 ಅಂತಾರೆ. ಅಲ್ಲ, 5 ಲಕ್ಷಕ್ಕೂ ಮಾಡೋರಿದ್ದಾರೆ, 1 ಲಕ್ಷಕ್ಕೂ ಮಾಡೋರಿದ್ದಾರೆ. ನೋಡಿ, ಇದರಲ್ಲಿ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಬೇಕಾಗಿರೋದು ಏನು? ಡಿಸ್ಟ್ರಿಬ್ಯೂಟ್ರು ಏನೇನು ಕೆಲಸ ಮಾಡಬೇಕು ಅನ್ನೋದು ಡಿಸೈಡ್ ಮಾಡಬೇಕಾಗಿರೋದು ಪ್ರೊಡ್ಯೂಸರ್. ಇವಾಗ ಫಾರ್ ಎಕ್ಸಾಂಪಲ್ ಡಿಸ್ಟ್ರಿಬ್ಯೂಷನ್ ಅಂತ ಸ್ಟಾರ್ಟ್ ಮಾಡಿದಾಗ ಏನು ಬರುತ್ತೆ? ಫಸ್ಟ್ ಬರೋದೇ ಏನು ಅಂತಂದರೆ, ಸರ್ ನೀವು ಡಿಸೈನ್ಗಳನ್ನ ಪ್ರಿಂಟ್ ಮಾಡಿಸಿದ್ದೀರಾ ಅಂತ ಕೇಳ್ತಾರೆ. ಡಿಸೈನ್ಗಳಂದ್ರೆ ಏನು? ನಿಮ್ಮ ಸಿನಿಮಾ ಪಬ್ಲಿಸಿಟಿ ಡಿಸೈನ್ಸ್, ಪಬ್ಲಿಸಿಟಿ ಕ್ಲಿಯರೆನ್ಸಿಂದ ಡಿಸೈನ್ ತೊಗೊಂಡಿದ್ರಲ್ಲ, ಆ ಡಿಸೈನ್ಸ್ನ ನಾನಾ ಸೈಜ್ಗಳಲ್ಲಿ ನೀವು ಡಿಸೈನ್ ಮಾಡಿಸಿರ್ತೀರ ಡಿಸೈನರ್ ಹತ್ರ. ಯಾವುದು ನಾನಾ ಸೈಜ್ಗಳಂದರೆ DR ಅಂತ ಹೇಳ್ತಾರೆ. ಅದನ್ನ ಎಲ್ಲ ನಿಮ್ಮ ಥಿಯೇಟ್ರಲ್ಲಿ ಆಚೆಗಡೆ ಒಂದು ಡಿಸ್ಪ್ಲೇ ಬೋರ್ಡ್ ಇರುತ್ತಲ್ಲ, ಆ ಡಿಸ್ಪ್ಲೇ ಬೋರ್ಡಲ್ಲಿ ಹಾಕಿರ್ತಾರೆ ನೋಡಿ, ಅದು DR. ಅದು ಆಲ್ಮೋಸ್ಟ್ ಒಂದು A4 ಸೈಜ್ಗಿಂತ ಡಬಲ್ ಸೈಜು ಇರುತ್ತೆ ಅಂತ ಇಟ್ಕೊಳ್ಳೋಣ. ಸೊ DR ಒಂಥರ ಪೋಸ್ಟ್ರು. ಎರಡನೇದು 2 ಶೀಟ್ರ್ ಅಂತ ಇದೆ, ಅಂದರೆ 2 ಶೀಟ್ನ ಅಂಟಿಸ್ಬಿಟ್ಟು ಒಂದು ಪೋಸ್ಟ್ರು ಮಾಡ್ತಾರೆ. ಈ ರೋಡ್ಗಳೆಲ್ಲ ಅಂಟಿಸಿರ್ತಾರೆ ನೋಡಿ, ಅದು 4 ಶೀಟ್ರು, 6 ಶೀಟ್ರು, ಇಷ್ಟು ಬರುತ್ತೆ. ಅದಲ್ಲದೆ ಮಲ್ಟಿಪ್ಲೆಕ್ಸಸ್ಸಲ್ಲಿ ನಿಲ್ಸೋಕ್ಕೆ ಅಂತ ಸ್ಟ್ಯಾಂಡೀಸ್ ಅಂತ ಮಾಡಿರ್ತೀರ, ಕಟೌಟ್ ಟೈಪ್ ಎಲ್ಲ ಮಾಡಿ ಸ್ಟ್ಯಾಂಡೀಸ್ ಮಾಡಿರ್ತೀರ. ಸೊ ಇದನ್ನೆಲ್ಲ ಪ್ಲಸ್ ಸಿಂಗಲ್ ಸ್ಕ್ರೀನ್ ಮುಂದೆ ನಿಲ್ಸೋಕ್ಕೆ ಕಟೌಟ್ ಮಾಡಿಸ್ಬೇಕಾ, ಸಿಂಗಲ್ ಸ್ಕ್ರೀನ್ ಮುಂದೆ ಹಾಕೋಕ್ಕೆ ಒಂಥರ ಫ್ಲವರ್ ಡೆಕೋರೇಷನ್ ಮಾಡಿ ಹೆಸರೆಲ್ಲ ಹಾಕ್ಸಿ ಇದೆಲ್ಲ ಮಾಡಿಸ್ಬೇಕಾ. ಸೊ ಅದೆಲ್ಲ ಕಾಸ್ಟು ಇನ್ಕ್ಲೂಡ್ ಆಗಿರುತ್ತೆ. ಸೊ ಆ ಡಿಸ್ಟ್ರಿಬ್ಯೂಟ್ರು ಅದನ್ನೆಲ್ಲ ಮಾಡಬೇಕಾ ಅನ್ನೋದು ಡಿಸೈಡ್ ಮಾಡೋದು ಪ್ರೊಡ್ಯೂಸರ್. ಅಂದರೆ ನೀವೇ ಇದನ್ನೆಲ್ಲ ಮಾಡಿಸ್ತೀರಾ ಅಂದರೆ ಆ ಕಾಸ್ಟ್ ನಿಮ್ಮ ಜಾಬಿಂದ ಹೋಗುತ್ತೆ. ಇಲ್ಲ ಅಂದರೆ ನೀವೇನು ದುಡ್ಡು ಡಿಸ್ಟ್ರಿಬ್ಯೂಟ್ರಿಗೆ ಕೊಟ್ಟಿರ್ತೀರಾ, ಸೊ UFO, ಕ್ಯೂಬು, ಸ್ಕ್ರ್ಯಾಬಲ್ಲು, ಕೇಸರ, ಮೂವಿ ಮ್ಯಾಕ್ಸು, ಇವೆಲ್ಲದಕ್ಕೂ ಫೀಸ್ಗಳೂ ಅವರೇ ಕಟ್ಟಬೇಕಾ? ಇದನ್ನೆಲ್ಲ ನಿರ್ಧಾರ ಮಾಡಬೇಕಾಗಿರೋದು ನೀವು. ಡಿಸ್ಟ್ರಿಬ್ಯೂಟ್ರ್ ಜೊತೆ ಕೂತ್ಕೊಂಡು ಅಗ್ರಿಮೆಂಟ್ ಮಾಡಬೇಕಾದ್ರೆ ಇದನ್ನೆಲ್ಲ ಯೋಚನೆ ಮಾಡಿ ಕೂತ್ಕೊಂಡು ಮಾತಾಡಿ. ಇಲ್ಲ ಎಲ್ಲ ಖರ್ಚುಗಳನ್ನೂ ನಾವೇ ನೋಡ್ಕೋತೀವಿ ಅಂದರೆ ಡಿಸ್ಟ್ರಿಬ್ಯೂಷನ್ ಏನು ಮಾಡಬೇಕು ಅಷ್ಟಕ್ಕೆ ಮಾತ್ರ ಕಾಸ್ಟ್ ಕೊಡಬೇಕು ಅಂದರೆ ಅದನ್ನು ಮಾಡ್ಬೋದು. ಸರ್ವಿಸ್ ಚಾರ್ಜಸ್ ತೊಗೊಂಡು ಅದನ್ನು ಮಾಡ್ತಾರೆ. ಸೊ ಕಾಸ್ಟ್ ಎಲ್ಲಿ ಇನ್ವಾಲ್ವ್ ಆಗುತ್ತೆ? ಫಸ್ಟ್ ಆಫ್ ಆಲ್ ನಿಮ್ಮದು UFO, ಕ್ಯೂಬು, ಕೇಸರ, ಮೂವಿ ಮ್ಯಾಕ್ಸು ಮತ್ತು ಸ್ಕ್ರ್ಯಾಬಲ್ಲು, ಇದಕ್ಕೆಲ್ಲ ಫೀಸ್ ಕಟ್ಟಬೇಕು ಅಂದರೆ ನೀವು ಕೊಟ್ಟಿರೋ ಏನು ಅಡ್ವಾನ್ಸ್ ಕೊಟ್ಟಿದ್ದೀರಾ? ಒಂದು 5 ಲಕ್ಷ ರೂಪಾಯಿ ಕೊಟ್ಟಿದ್ದೀರಾ ಅಂತ ಇಟ್ಕೊಳ್ಳೋಣ. ಸೊ ಅದರಲ್ಲಿ 1.5 1 ಮುಕ್ಕಾಲು ಲಕ್ಷ ತನಕ ಆ ಫೀಸ್ಗಳು ಕಟ್ಟೋಕ್ಕೆ ಆಗೋಗ್ಬಿಡುತ್ತೆ, ವಿತ್ GST, ಇನ್ಕ್ಲೂಡಿಂಗ್ GST, ಎಕ್ಸ್ಕ್ಲೂಡಿಂಗ್ GST ಎಲ್ಲ ಸೇರಿ ಅಷ್ಟು ತನಕ ಬರುತ್ತೆ. ಅದಾದಮೇಲೆ ಏನು? ಪ್ರಿಂಟ್ ಮೆಟೀರಿಯಲ್ಲು. ನೀವು ಎಷ್ಟು ಪೋಸ್ಟರ್ಸ್ ಪ್ರಿಂಟ್ ಮಾಡ್ತೀರಾ, ಎಷ್ಟು DR ಮಾಡಿಸ್ತೀರಾ, ಎಷ್ಟು ಅಡ್ವರ್ಟೈಸ್ಮೆಂಟ್ ಮೆಟೀರಿಯಲ್ ಎಷ್ಟು ಮಾಡಿಸ್ತೀರಾ, ಅದನ್ನೆಲ್ಲ ಡಿಸ್ಟ್ರಿಬ್ಯೂಟ್ರೇ ಬೇರೆ ಮಾಡಬೇಕು ಅಂದರೆ ಆ ಕಾಸ್ಟು ಕಟ್ಟಾಗುತ್ತೆ. ಅದಾದಮೇಲೆ ಅದಾದಮೇಲೆ ನಾವು ಪೇಪರ್ ಅಡ್ವರ್ಟೈಸ್ಮೆಂಟ್ಸ್ ಕೊಡಬೇಕು. ಪೇಪರ್ ಅಡ್ವರ್ಟೈಸ್ಮೆಂಟ್ಸ್ ನೀವೇ ಕೊಡ್ತೀರಾ ಅಥವಾ ಡಿಸ್ಟ್ರಿಬ್ಯೂಟ್ರ್ ಕಡೆಯಿಂದ ಕೊಡ್ತೀರಾ? ಸೊ ಡಿಸ್ಟ್ರಿಬ್ಯೂಟ್ರ್ ಕಡೆಯಿಂದ ಕೊಟ್ಟರೆ ಏನಾಗುತ್ತೆ, ಅವರು ಪ್ಲೇಸ್ ಮಾಡ್ತಾರೆ ಪೇಪರ್ ಆ್ಯಡ್ಸ್ನ. ಹೆಂಗೆ ಅಂದರೆ ಈ ವೆಡ್ನೆಸ್ಡೇ ಫಸ್ಟ್ ಒಂದು ಆ್ಯಡ್ ಹೋಗಬೇಕು, ಅದಾದಮೇಲೆ ರಿಲೀಸ್ ಡೇ ಶುಕ್ರವಾರ ಅವತ್ತೊಂದು ಆ್ಯಡ್ ಹೋಗಬೇಕು,
ಜನ ಫ್ರೀಯಾಗಿ ಯಾವತ್ತು ಕೂತಿರ್ತಾರೆ, ಭಾನುವಾರ ಅವತ್ತು ಒಂದು ಆ್ಯಡ್ ಹೋಗಬೇಕು. ಸೊ ದೇ ನೋ ದ ಪಲ್ಸ್ ಆಫ್ ದ ಆಡಿಯನ್ಸ್. ಸೊ ಅವ್ರು ಅದನ್ನ ನೋಡಿಕೊಂಡು ಅದ್ರ ಪ್ರಕಾರ ಡಿಸೈಡ್ ಮಾಡಿಕೊಂಡು ಅಡ್ವರ್ಟೈಸ್ಮೆಂಟ್ಸ್ ಪ್ಲೇಸ್ ಮಾಡ್ತಾರೆ. ಇಲ್ಲ ನಾವೇ ಮಾಡ್ಕೊತೀವಿ ಸರ್ ಅಡ್ವರ್ಟೈಸ್ಮೆಂಟ್ ಪ್ಲೇಸು, ನಾವೇ ಅದ್ರ ಪೇಮೆಂಟ್ ಮಾಡ್ಕೋತೀವಿ ಅಂದರೆ ಅದು ಇನ್ಕ್ಲೂಡ್ ಆಗಲ್ಲ. ಇಲ್ಲ ಅಂದರೆ ಅದು ಇನ್ಕ್ಲೂಡ್ ಆಗುತ್ತೆ. ಅದಾದಮೇಲೆ ಏನು, ಅದಾದಮೇಲೆ ಡಿಸ್ಟ್ರಿಬ್ಯೂಟರ್ ಕೆಲಸ ಏನು, ಅದಾದಮೇಲೆ ಸರಿ ಆ ಪ್ರಿಂಟ್ ಆಗಿರೋ ಮೆಟೀರಿಯಲ್ ನೀವು ಪ್ರಿಂಟ್ ಮಾಡಿಸ್ಕೊಟ್ರು ಬರೀ ಬೆಂಗಳೂರಲ್ಲಿ ಅಲ್ವಲ್ಲ ಸಿನಿಮಾ ಓಡೋದು, ಎಲ್ಲ ಕಡೆ ಹೋಗ್ಬೇಕಲ್ಲ. ಬೆಂಗಳೂರು, ಮೈಸೂರು, ತುಮಕೂರು, ಕುಣಿಗಲ್ಲು, ಧಾರವಾಡ, ಹುಬ್ಳಿ, ಮೈಸೂರು, ಆದಮೇಲೆ ಚಾಮರಾಜನಗರ ಎಲ್ಲ ಕಡೆ ಹೋಗುತ್ತಲ್ಲ. ಎಲ್ಲ ಕಡೆಗೂ ಎಷ್ಟೆಷ್ಟು ಪೋಸ್ಟರ್ಸ್ ಕಳಿಸ್ಬೇಕು, ಎಷ್ಟು ಸ್ಕ್ರೀನ್ ಕೊಡಿಸಿದ್ದಾರೆ, ಅದ್ರದ್ದು ಒಂದು ಲೆಕ್ಕಾಚಾರ ಡಿಸ್ಟ್ರಿಬ್ಯೂಟ್ರ್ ಹತ್ರ ಇರುತ್ತೆ. ಅವ್ರಿಗೆ ಅದು ಗೊತ್ತು, ಯಾವ್ಯಾವ ಬಸ್ಸಿಗೆ ಹಾಕಿದ್ರೆ ಯಾವ್ಯಾವ ಟೈಮಲ್ಲಿ ಎಲ್ಲೆಲ್ಲಿ ಪೋಸ್ಟ್ ಇಳಿಸ್ಬೇಕು ಅಂತ ಅವ್ರಿಗೆ ಗೊತ್ತು. ಸೊ ಅವ್ರು ಆ ಕೆಲಸ ಮಾಡಿಕೊಡ್ತಾರೆ. ಆ ಟ್ರಾನ್ಸ್ಪೋರ್ಟೇಷನ್ಗೂ ಒಂದು ಕಾಸ್ಟ್ ಅಂತ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅದಾದಮೇಲೆ ಅದೆಲ್ಲ ಥಿಯೇಟ್ರ್ಗಳ ಹತ್ರ ಹೋಗುತ್ತೆ. ಅಲ್ಲಿ ಅದನ್ನ ಪೇಸ್ಟ್ ಮಾಡೋಕ್ಕೋಸ್ಕರ ಪೇಸ್ಟಿಂಗ್ ಚಾರ್ಜಸ್ ಇರುತ್ತೆ. ಯಾಕೆಂದರೆ ಸುಮ್ಮನೆ ಯಾರೂ ಅದನ್ನ ನಿಮ್ಮನ್ನ ಅಂಟಿಸ್ಕೊಡಲ್ವಲ್ಲ. ಸೊ ಗೋಡೆಗೆ ಅಂಟಿಸ್ಬೇಕಾದ್ರೆ ರೋಡಲ್ಲಿ ಕೆಲವು ಕಡೆ ಸಿನಿಮಾ ಹಾಲ್ ಎದುರುಗಡೆ ಅಂಟಿಸ್ಬೇಕಾಗತ್ತೆ. ಅದೆಲ್ಲ ಕೆಲಸಗಳು ಮಾಡಿಸೋದು ಅವ್ರಿಗೆ ಒಂದು ಟೀಮ್ ಅಂತ ಇರ್ತದೆ. ಸೊ ಅದ್ರ ಪ್ರಕಾರ ಅವ್ರು ಮಾಡಿಸ್ಕೊಂಡು ಹೋಗ್ತಾರೆ. ಅದಕ್ಕೆ ಪೇಸ್ಟಿಂಗ್ ಚಾರ್ಜಸ್ ಅಂತ ಇರುತ್ತೆ, ಸರ್ವಿಸ್ ಚಾರ್ಜಸ್ ಅಂತ ಇರುತ್ತೆ, ಅದು ಬೇರೆ ಮಾಡಬೇಕಾಗುತ್ತೆ. ಅದಾದಮೇಲೆ ಏನು, ಅದಾದಮೇಲೆ ಯಾವ್ಯಾವ ಥಿಯೇಟ್ರಲ್ಲಿ ಈ ಸಿನಿಮಾಗಳು ಹಾಕಿದ್ದಾರೆ ಅವ್ರಿಗೆ ಗೊತ್ತು. ಅದಾದಮೇಲೆ ನಿಮಗೆ ಅವರಿಂದ ನೆಕ್ಸ್ಟು ಏನು ಬರುತ್ತೆ ಅಂದರೆ ಥಿಯೇಟ್ರಿಕಲ್ ಕಲೆಕ್ಷನ್ಸ್, ಮಲ್ಟಿಪ್ಲೆಕ್ಸ್ ಕಲೆಕ್ಷನ್ಸ್ ಏನಿದೆ, ಆ ಥಿಯೇಟ್ರಿಕಲ್ ಮತ್ತು ಮಲ್ಟಿಪ್ಲೆಕ್ಸ್ ಕನೆಕ್ಷನ್ಸ್ನ ತೊಗೊಂಡು ಅದರಲ್ಲಿ ಕೆಲವರು 2% ಸರ್ವಿಸ್ ಚಾರ್ಜ್ ಮಾಡ್ತಾರೆ, ಕೆಲವರು 5% ಮಾಡ್ತಾರೆ, ಕೆಲವರು 10% ತನಕನೂ ಮಾಡ್ತಾರೆ. ಅಥವಾ ನೀವು ಅಗ್ರಿಮೆಂಟ್ ಮಾಡ್ಕೊಂಡಂಗೆ ನಿಮ್ಮ ಇಷ್ಟ, ನೀವು ಎಷ್ಟಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡಿರೋ 20% ಕೊಡೋಕೆ ರೆಡಿ ಇದ್ರೂ ಅದು ಅಗ್ರಿಮೆಂಟಲ್ಲಿದ್ದರೆ ಅಷ್ಟು ಪರ್ಸೆಂಟೇಜ್ ಇಳ್ಕೊಂಡು ಇನ್ನು ಮಿಕ್ಕಿದ್ದನ್ನ ನಿಮಗೆ ಆ ಕೊಟ್ಟಿದ್ದ ಅಡ್ವಾನ್ಸಲ್ಲಿ ಇದನ್ನೆಲ್ಲ ಡಿಡಕ್ಟ್ ಆಗಿ ಅದಾದಮೇಲೆ ಮಿಕ್ಕಿದ ಅಮೌಂಟ್ ಏನು ಬರುತ್ತೆ ಅದರಲ್ಲಿ ಪರ್ಸೆಂಟೇಜ್ ತೊಗೊಂಡು ಮಿಕ್ಕಿದ ದುಡ್ಡನ್ನ ಪ್ರೊಡ್ಯೂಸರ್ಗೆ ತಲುಪಿಸೋ ಅಂಥ ಕೆಲಸ ಡಿಸ್ಟ್ರಿಬ್ಯೂಟ್ರ್ ಮಾಡ್ತಾರೆ. ಡಿಸ್ಟ್ರಿಬ್ಯೂಟ್ರ್ ಯಾಕೆ ತುಂಬ ಮುಖ್ಯ ಆಗ್ತಾರೆ ಅಂದರೆ ಅವ್ರಿಗೆ ಇದ್ರ ನಾಲೆಡ್ಜ್ ಇದೆ. ಸೊ ವೇರ್ ಟು ಪುಟ್ ಯುವರ್ ಸಿನಿಮಾಸ್, ವಿಚ್ ಥಿಯೇಟರ್ ಟು ರಿಲೀಸ್ ಯುವರ್ ಸಿನಿಮಾಸ್, ಇದ್ರ ಬಗ್ಗೆ ಎಲ್ಲ ತುಂಬ ಗಮನ ಇಟ್ಟು ಕೆಲಸ ಮಾಡೋಕ್ಕೆ ಒಬ್ಬರು ಡಿಸ್ಟ್ರಿಬ್ಯೂಟರ್ ಬೇಕು. ಯಾಕೆಂದರೆ ಯು ಮೇ ಬಿ ದ ಫಸ್ಟ್ ಟೈಮ್ ಮೂವಿ ಮೇಕರ್ ಆರ್ ದ ಸೆಕೆಂಡ್ ಮೂವಿ ಮೇಕರ್. ನಿಮ್ಗೆ ಇಡೀ ಎಂಟೈರ್ ಕರ್ನಾಟಕಲ್ಲಿ ಯಾವ್ಯಾವ ಥಿಯೇಟ್ರಲ್ಲಿ ಯಾವ ಲ್ಯಾಂಗ್ವೇಜ್ ಸಿನಿಮಾ ಹಾಕಿದ್ರೆ ಓಡುತ್ತೆ ಅನ್ನೋ ಜ್ಞಾನ ಇರೋದಿಲ್ಲ. ಅದಕ್ಕೋಸ್ಕರ ಆ ಜ್ಞಾನ ಇಟ್ಕೊಂಡಿರೋ ಅಂಥವ್ರನ್ನ ನೋಡಿ. ಬಟ್ ಆಲ್ವೇಸ್ ಐ ಸೇ ಅಗ್ರಿಮೆಂಟ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಅಗ್ರಿಮೆಂಟ್ ಮಾಡಿಸ್ಕೊಂಡು ಅದ್ರ ಪ್ರಕಾರ ನಡೀರಿ. ಅದಾದಮೇಲೆ ಡಿಸ್ಟ್ರಿಬ್ಯೂಟ್ರ್ ಕೆಲಸ ಏನು, ಕೆಲವು ಡಿಸ್ಟ್ರಿಬ್ಯೂಟರ್ಸ್ ಏನು ಮಾಡ್ತಾರೆ, ಕೆಲವು ಡಿಸ್ಟ್ರಿಬ್ಯೂಟರ್ಸು ಫಂಡಿಂಗ್ ಅಂತ ಮಾಡ್ತಾರೆ. ಅಂದರೆ ಇಟ್ ಡಿಪೆಂಡ್ಸ್ ಅಪಾನ್ ದ ಬಜೆಟ್ ಆಫ್ ದ ಮೂವಿ, ಇಟ್ ಡಿಪೆಂಡ್ಸ್ ಅಪಾನ್ ಯಾರು ಆರ್ಟಿಸ್ಟ್ ಇದ್ದಾರೆ, ಯಾವ ಟೆಕ್ನಿಕಲ್ ಕ್ರೂ ಇದ್ದಾರೆ, ಯಾವ ಥರ ಸಿನಿಮಾ, ಇದು ಇಷ್ಟು ಕೋಟಿ ಕಲೆಕ್ಷನ್ ಮಾಡಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಏನು ಮಾಡ್ತಾರೆ, ಫೀಡಿಂಗ್ ಅಂತ ಮಾಡ್ತಾರೆ. ಫೀಡಿಂಗ್ ಅಂದರೆ ನಿಮ್ಮದು ಪ್ರೊಡ್ಯೂಸ್ ಮಾಡ್ತಾ ಇರೋ ಟೈಮಲ್ಲೇ ಹಣನ ರಿಲೀಸ್ ಮಾಡ್ತಾರೆ ಡಿಸ್ಟ್ರಿಬ್ಯೂಟ್ರೇ. ಇವಾಗ ಫಾರ್ ಎಕ್ಸಾಂಪಲ್ ಇಫ್ ಇಟ್ ಈಸ್ ಎ ಮೂವಿ ಆಫ್ ಸಮ್ವೇರ್ ಅರೌಂಡ್ 2-3 crores ಆ್ಯಂಡ್ ಅಥವಾ 5 crores ಅಥವಾ 10 crores ಈ ಥರ ಇದ್ದಾಗ ಏನು ಮಾಡ್ತಾರೆ, ಸರಿ ಇವಾಗ ಎಲ್ಲೋ ನಿಲ್ತಾ ಇದೆ, ಅದು ಪ್ರೊಡಕ್ಷನ್ ಬೇಕು ಅಂದಾಗ ಡಿಸ್ಟ್ರಿಬ್ಯೂಟ್ರ್ 1 ಕೋಟಿ ಫೀಡ್ ಮಾಡಿದ್ರು ಅಂದ್ಕೊಳ್ಳಿ. 1 ಕೋಟಿ ಫೀಡ್ ಮಾಡಿದ್ರೆ ಅದರ ಲೆಕ್ಕಾಚಾರ ಹೆಂಗೆ ಅಂದರೆ ಸಿನಿಮಾ ಕಂಪ್ಲೀಟ್ ಆದಮೇಲೆ ವಾಟ್ ಎವರ್ ದ ಶೇರ್ ಕಮ್ಸ್ ಅದರಲ್ಲಿ ಫಸ್ಟು ಆ 1 ಕೋಟಿನ ಎತ್ಕೊಂಡು ಅದಾದಮೇಲೆ ಅದ್ರಿಗೆ ಲಾಭ ಏನು ಮಾಡುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಆ 1 ಕೋಟಿನಲ್ಲೇ ಆ ಸಿನಿಮಾ ಆಯಿತು, ಅವ್ರು ಫೀಡ್ ಮಾಡಿದ್ರು ಅಂದರೆ ಆ 1 ಕೋಟಿಗೆ ಅವ್ರು ಏನು ಮಾಡ್ತಾರೆ, ಫಸ್ಟು 1 ಕೋಟಿನ ಎತ್ಕೊಂಡು ಅದಾದಮೇಲೆ ಅದ್ರ ಲಾಭ ಏನು ಬರುತ್ತೆ ಅದ್ರ ನೆಕ್ಸ್ಟು ಅದು ಮೋಸ್ಟ್ ಪ್ರಾಬಬ್ಲಿ 1 ಕೋಟಿ ಬಂತು ಅಂದ್ಕೊಳ್ಳಿ, 50-50 ಮಾಡ್ಕೋತಾರೆ. ಇಲ್ಲ 10 ಲಕ್ಷ ಬಂತು ಅಂದ್ಕೊಳ್ಳಿ, 5-5 ಲಕ್ಷ ಶೇರ್ ಮಾಡತ್ತಾರೆ. ಈ ಥರ ಎಲ್ಲ ನೀವು ಅಗ್ರಿಮೆಂಟ್ಸಲ್ಲಿ ಹೆಂಗೆ ಮೆನ್ಷನ್ ಮಾಡಿರ್ತೀರೋ ಆ ಥರ ಶೇರ್ ಸಿಗುತ್ತೆ. ಅದಾದಮೇಲೆ ಇನ್ನೊಂದು ಮಿನಿಮಮ್ ಗ್ಯಾರಂಟಿ ಅಂತ ಒಂದು ಮಾಡ್ತಾರೆ. ಅದೂ ದೊಡ್ಡ ಸಿನಿಮಾಗಳಿಗೆ ಮಾಡ್ತಾರೆ. ನ್ಯೂ ಕಮರ್ಸ್ ಹೋಗ್ಬಿಟ್ಟು ಮಿನಿಮಮ್ ಗ್ಯಾರಂಟಿ ಅನ್ನೋದಕ್ಕೆ ಒಂದು ನಂಬಿಕೆ, ಟ್ರಸ್ಟು ಬಿಲ್ಡ್ ಆಗಬೇಕಲ್ವಾ. ಆ ಬಿಲ್ಡ್ ಆದಮೇಲೆ ಆದರೆ ಯಾರಾದರೂ ಇನ್ವೆಸ್ಟ್ ಮಾಡ್ತಾರೆ, ಇಲ್ಲ ಅಂದರೆ ಅದಕ್ಕಿಂತ ಮುಂಚೆ ಹೆಂಗೆ ಇನ್ವೆಸ್ಟ್ ಮಾಡೋಕ್ಕಾಗುತ್ತೆ. ಸೊ ಆ ಮಿನಿಮಮ್ ಗ್ಯಾರಂಟಿ ಅಂತ ದೊಡ್ಡ ಸಿನಿಮಾಗೆ ಮಾಡ್ತಾರೆ. ಸೊ ಮಿನಿಮಮ್ ಗ್ಯಾರಂಟಿ ಅಂದರೆ ಒಂದು ಅಮೌಂಟ್ ಕೊಟ್ಬಿಟ್ಟು ಅದಕ್ಕಿಂತ ಕಮ್ಮಿ ಆಯಿತು ಅಂತಂದರೆ ಪ್ರೊಡ್ಯೂಸರ್ ಹತ್ರ ಏನು ಕೇಳೋಕ್ಕೆ ಹೋಗೋದಿಲ್ಲ, ಅದಕ್ಕಿಂತ ಜಾಸ್ತಿ ಏನೇ ಬಂದರೂ ಶೇರ್ ಮಾಡ್ಕೊಳ್ಳೋಂಥ ಒಂದು ಪದ್ಧತಿ ಇದೆ. ಸೊ ಒಬ್ಬ ಡಿಸ್ಟ್ರಿಬ್ಯೂಟ್ರು ಎಷ್ಟು ಇಂಪಾರ್ಟೆಂಟ್ ಆಗ್ತಾನೆ ಅಂದರೆ ಆ ಮದುವೆ ಮನೆಯಲ್ಲಿ ಕೇಟ್ರಿಂಗ್ ಸರ್ವಿಸಸ್ ಅವರು ಒಂಚೂರು ವೇಸ್ಟ್ ಮಾಡ್ದಲೆ ಹೆಂಗೆ ಪ್ರತಿ ಬಾಳೆ ಎಲೆಯಲ್ಲೂ ಸಮನಾಗಿ ಹಂಚಿ, ಇವಾಗ ಮಕ್ಕಳು ಕೂತಿದ್ದಾರೆ ಅಂದ್ಕೊಳ್ಳಿ, ಮಕ್ಳಿಗೆ ಹೆಂಗೆ ಬೇಕು ಅವ್ರಿಗೆ, ಅಂದರೆ ಐ ಆಮ್ ಟಾಕಿಂಗ್ ಅಬೌಟ್ ಸಿಂಗಲ್ ಸ್ಕ್ರೀನ್ಸಲ್ಲಿ C ಸೆಂಟರ್ಸ್ ಇರ್ಬೋದು, B ಸೆಂಟರ್ಸ್ ಇರ್ಬೋದು, ಎಲ್ಲೆಲ್ಲಿಗೆ ಎಷ್ಟೆಷ್ಟು ಹಂಚಬೇಕು. ಇವಾಗ ಮಕ್ಕಳಿಗೆ ಅಂದ ತಕ್ಷಣ ಮಕ್ಕಳಿಗೆ ಸ್ವಲ್ಪ ಬಡಿಸಿ, ಹಿರಿಯರು ಕೂತಿರೋರಿಗೆ ಚೆನ್ನಾಗಿ ಬಡಿಸಿ, ಕಟ್ ಮಸ್ತಾಗಿರೋರಿಗೆ ಇನ್ನೂ ಚೆನ್ನಾಗಿ ಬಡಿಸಿ, ಆ ಥರ
ಇವರು ಡಿವೈಡ್ ಮಾಡ್ತಾರೆ ಕರೆಕ್ಟಾಗಿ. ಆ ಡಿವೈಡ್ ಮಾಡಿ ನಿಮಗೆ ಕೇಟರ್ ಮಾಡೋದಿದೆಯಲ್ಲ, ದ್ಯಾಟ್ ಈಸ್ ವಾಟ್ ಈಸ್ ದ ಡಿಸ್ಟ್ರಿಬ್ಯೂಟರ್ಸ್ ಜಾಬ್. ಸೊ ಒಂದು ಒಳ್ಳೆ ಪ್ರೊಡ್ಯೂಸರ್ಗೆ ಒಂದು ಒಳ್ಳೆ ಡಿಸ್ಟ್ರಿಬ್ಯೂಟರ್ ಸಿಕ್ಕಿದ್ರೆ, ಅದು ಕರೆಕ್ಟಾಗಿರೋ ಸೆಂಟರ್ಸ್ನ ತಲುಪಿದ್ರೆ ಆ ಸಿನಿಮಾ ಕ್ಲಿಕ್ ಆಗೋದ್ರಲ್ಲಿ ಎರಡು ಮಾತು ಬೇಡ. ಈ ಸಂಚಿಕೆಯಲ್ಲಿ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಮಾತಾಡಿದೆ. ಬರೋ ಸಂಚಿಕೆಯಲ್ಲಿ ಎಕ್ಸಿಬಿಟರ್ಸ್ ಬಗ್ಗೆ. ಎಕ್ಸಿಬಿಟರ್ಸ್ ಅಂದರೆ ಎಕ್ಸಿಬಿಷನ್ ಅಂದರೆ ಪ್ರದರ್ಶನ, ಹಬ್ಬ. ಯಾರಿಗೆ? ಪ್ರೇಕ್ಷಕರಿಗೆ ರಸದೌತಣದ ಹಬ್ಬ. ಅದನ್ನು ಮಾಡಿಕೊಡೋರು ಯಾರು? ಎಕ್ಸಿಬಿಟರ್ಸ್. ಅವ್ರ ಬಗ್ಗೆ ಮಾತಾಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. अन्नदाता सुखी भव.